ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಸಾಫ್ಟಾಗಿ ಇಡ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಡ್ಲಿನ ಮಾಡಲಿಕ್ಕೆ ಹಿಂದಿನ ದಿನವೇ ಅಕ್ಕಿಯನ್ನು ನೆನೆಸ್ಕೊಬೇಕಾಗುತ್ತೆ. ನೆಕ್ಸ್ಟ್ ಡೇ ಮಾಡ್ತೀವಿ ಅಂದರೆ ನಾನಿಲ್ಲಿ 2 ಗ್ಲಾಸಷ್ಟು ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವ ಅಕ್ಕಿ ಬೇಕಿದ್ರೂ ತೊಗೊಳ್ಬೋದು. ನಾನಿಲ್ಲಿ ಇಡ್ಲಿ ಅಕ್ಕಿಯನ್ನು ತೊಗೋತಾ ಇದ್ದೀನಿ. ಇಡ್ಲಿ ರೈಸ್ ಅಂತ ಬರುತ್ತೆ ನೋಡಿ, ಅದೇ ರೈಸ್ನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಹಾಕಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೇಷನ್ ರೈಸ್ ಬರುತ್ತೆ ನೋಡಿ, ಅದಿದ್ದರೆ ಅದನ್ನು ಸಹ ಹಾಕೊಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು 3/4 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ತೊಗೊಂಡಿಲ್ಲ. ಉದ್ದಿನ ಕಾಳು ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದರಿಂದ. ನಂತರ ಇದನ್ನು ಒಂದು 2 ಸರಿ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ಉದ್ದಿನ ಕಾಳಿಗೆ ಸ್ವಲ್ಪ ಪೌಡರ್ ಹಾಕಿರ್ತಾರೆ, ಅದರಿಂದ ಅಕ್ಕಿಗೂ ಅಷ್ಟೇ. ಅದನ್ನು ನೀಟಾಗಿ 2 ಸರಿ ನೋಡಿ, ಈ ರೀತಿಯಾಗಿ 2 ಸರಿ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ನೀಟಾಗಿ ನೀರನ್ನ ಸೇರಿಸ್ಬಿಟ್ಟು ಒಂದು 5ರಿಂದ 6 ಗಂಟೆ ನೆನೆಸ್ಕೊಬೇಕಾಗುತ್ತೆ. ಅಂದರೆ ಒಂದು 10 ಓ ಕ್ಲಾಕಿಗೆ ಅದನ್ನು ನೆನೆಸ್ಕೊಂಡ್ರೆ ಒಂದು 4 ಓ ಕ್ಲಾಕ್ ಆ ಥರ ರುಬ್ಕೊಬೋದು ಆ ರೀತಿ. ನಂತರ ನೋಡಿ, ನಾನೊಂದು 12 ಓ ಕ್ಲಾಕಲ್ಲಿ ನೆನೆಸಿದ್ದೆ. ಈಗ ಒಂದು ರಾತ್ರಿ ಒಂದು 7 ಓ ಕ್ಲಾಕಲ್ಲಿ ಇದನ್ನು ರುಬ್ಕೊಳ್ಳಿಕ್ಕೆ ಅಂತ ಅಂದರೆ ತೆಗೆದಿದ್ದೀನಿ. ಮತ್ತು ಇದನ್ನು ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಅದು ನಾನು 4 to 5 ಅವರ್ಸ್ ನೀಟಾಗಿ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನಂತರ ನೋಡಿ, ಇದಕ್ಕೆ ನನ್ನ ರೈಸ್ ಇರುತ್ತೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಹತ್ರ ಜಾಸ್ತಿನೇ ರೈಸ್ ಇತ್ತು ಅವತ್ತು, ಅದರಿಂದ ನಾನು ಬೇರೆ ಏನನ್ನು ಇದಕ್ಕೆ ಸೇರಿಸ್ತಾ ಇಲ್ಲ. ದೊಡ್ಡ ಬಟ್ಲಲ್ಲಿ 1 ಬಟ್ಲಷ್ಟು ಫುಲ್ ರೈಸನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿನೇ ರೈಸ್ನ ಸೇರಿಸ್ಕೊಬೇಕು, ಆವಾಗ ಇಡ್ಲಿ ಸಾಫ್ಟಾಗಿ ಬರುತ್ತೆ. ರೈಸ್ ಒಂದು ಸ್ವಲ್ಪ ಕಡಿಮೆ ಏನಾದರೂ ಇದ್ದರೆ 1 ಬೌಲಷ್ಟು ಅದ್ರ ಜೊತೆಗೆ ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಒಂದು 10 ನಿಮಿಷ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾನು ರೈಸೇ ಜಾಸ್ತಿ ಇದ್ದಿದ್ದರಿಂದ ಅವಲಕ್ಕಿಯನ್ನು ಹಾಕಿಲ್ಲ. ಈಗ ನೋಡಿ, ರೈಸ್ನ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು, ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಒಂದು 3 ಸರಿ ರುಬ್ಕೊಬೇಕಾಗುತ್ತೆ. ನಾನು ನೋಡಿ, ಒಂದು ಸರಿ ಜಾರಿಗೆ ಹಾಕೋತಾ ಇದ್ದೀನಿ. ಜಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು. ಅಂದರೆ ದೋಸೆ ಹಿಟ್ಟಿಗೆ ಏನು ನೀರು ಸೇರಿಸ್ತೀವಿ ನೋಡಿ, ಅಷ್ಟೊಂದು ನೀರನ್ನು ಸೇರಿಸ್ಕೊಳ್ಳೋಂಗಿಲ್ಲ. ನೋಡಿ, ಈ ಹದದಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ತುಂಬ ನೀರನ್ನು ಹಾಕ್ಕೊಳ್ಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಆ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇಡ್ಲಿಗೆ. ಈ ಹದದಲ್ಲಿ ಇಡ್ಲಿಗೆ ಇದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಮತ್ತೆ ಇನ್ನೊಂದು ಸರಿ ಹಾಕ್ಕೊಂಡು ಸಹ ಅದೇ ರೀತಿ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಇಡ್ಲಿ 2 ಸರಿ ಗ್ರೈಂಡ್ ಮಾಡಿದ್ನ ನಾನೊಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈಗ ವೆದರ್ ಸ್ವಲ್ಪ ರೈನಿ ಸೀಸನ್ ಇರೋದ್ರಿಂದ ಅದು ಉದುಗ್ ಬರಲ್ಲ. ಹಿಂದಿನ ದಿನವೇ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ನೋಡಿ, ಅದು ಏನಿರುತ್ತೆ ಅದನ್ನು ಮುಚ್ಚಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಡಬೇಕಾಗುತ್ತೆ. ಹಿಂದಿನ ದಿನವೇ ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಬೇಕು. ಏಕೆಂದರೆ ವೆದರ್ ಸ್ವಲ್ಪ ಕೋಲ್ಡ್ ವೆದರ್ ಇದ್ದಾಗ ಅದು ಉಬ್ಬಿಟ್ಟು ಬರಲ್ಲ. ನೋಡಿ, ಇನ್ನೊಂದು ಸ್ವಲ್ಪ ಏನು ಮಿಕ್ಕಿತ್ತು, ನಾನು ಅದನ್ನು ದೋಸೆಗೆ ರುಬ್ಕೋತಾ ಇದ್ದೀನಿ. ದೋಸೆಗೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಬೇಕು. ಮತ್ತು ಇಡ್ಲಿಗೆ ಏನು ರುಬ್ಬಿದ್ವು ನೋಡಿ, ಅದಕ್ಕಿಂತ ಪೂರ್ತಿಯಾಗಿ ಸಾಫ್ಟಾಗಿ ರುಬ್ಕೊಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು ದೋಸೆಗೆ. ನಾವು ಒಂದೇ ಸರಿನೇ ಅದೇನು ನೆನೆಸ್ಕೊಂಡಿರ್ತೀವಿ ನೋಡಿ, 2 ರೀತಿ ಅದನ್ನು ರುಬ್ಕೊಳ್ಬೋದು. ಇಡ್ಲಿಗೂ ರುಬ್ಕೊಬೋದು, ದೋಸೆಗೂ ಸಹ ರುಬ್ಕೊಬೋದು. 2 ರೀತಿ ಮಾಡ್ಕೊಂಡಾಗ ತಿಂಡಿ 2 ರೀತಿಯೂ ಚೆನ್ನಾಗಿರುತ್ತೆ. ಅದರಿಂದ ನಾವು ಒಂದು ಸರಿ ಏನು ನೆನಾಕ್ತೀವಿ ನೋಡಿ, ಇಡ್ಲಿಗೂ ರುಬ್ಕೊಂಡು ದೋಸೆಗೂ ರುಬ್ಕೊಂಡ್ಬಿಡ್ಬೋದು. ಈಗ ನೋಡಿ, ನಾನು ನೀಟಾಗಿ ಅದು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಓವರ್ ನೈಟ್ ಬಿಟ್ಟಿದ್ದೀನಿ. ಈಗ ಮಾರನೇ ದಿನ ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಉದುಗ್ ಬಂದಿದೆ, ಏಕೆಂದರೆ ನಾನು ಸ್ವಲ್ಪ ಉಪ್ಪನ್ನು ಅದಕ್ಕೆ ಸೇರಿಸಿರಲಿಲ್ಲ. ಉಪ್ಪು ಸೇರಿಸ್ಕೊಂಡ್ರೆ ಫುಲ್ ಉದುಗ್ ಬಂದುಬಿಡುತ್ತೆ ನೋಡಿ. ಈಗ ಏಕೆಂದರೆ ವೆದರ್ ಸ್ವಲ್ಪ ರೈನಿ ಸೀಸನ್ ಇದೆ, ಸಮ್ಮರಲ್ಲಿ ಚೆನ್ನಾಗಿ ಉದುಗ್ ಬಂದುಬಿಡುತ್ತೆ. ರೈನಿ ಸೀಸನಲ್ಲಿ ಸ್ವಲ್ಪ ಉದುಗ್ ಬರೋದು ಕಡಿಮೆ. ಈಗ ಅದೇನು ನೋಡಿ, ಫರ್ಮೆಂಟ್ ಆಗಿದೆ. ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕಾಗುತ್ತೆ. ಆಗ ಚೆನ್ನಾಗಿ ಉಪ್ಪು ಸೇರಿಸಿದ್ದೀವಿ ನೋಡಿ, ಅದು ಚೆನ್ನಾಗಿ ಉದುಗ್ ಬರುತ್ತೆ ಇನ್ನೊಂದು ಸ್ವಲ್ಪ. ಅದರಿಂದ ನಾನೀಗ ಮಾರ್ನಿಂಗ್ ಒಂದು 6:30 ಆ ಥರನೇ ಉಪ್ಪನ್ನು ಸೇರಿಸ್ಬಿಟ್ಟು ಇಡ್ತಾಯಿದ್ದೀನಿ. ನಂತರ ಅದನ್ನು 7:30 ಮೇಲೆ ಮಾಡ್ಕೊಳ್ಳೋದಲ್ವ, ಅಷ್ಟರೊಳಗೆ ಉದುಗ್ ಬಂದಿರುತ್ತೆ. ಅದರಿಂದ ಇಲ್ಲಾಂದರೆ ಹಿಂದಿನ ದಿನವೇ ಉಪ್ಪನ್ನು ಸೇರಿಸ್ಬಿಟ್ರೆ ಚೆನ್ನಾಗಿ ಉದುಗ್ ಬಂದುಬಿಟ್ಟಿರುತ್ತೆ. ಅದರಿಂದ ರೈನಿ ಸೀಸನಲ್ಲೆಲ್ಲ ಒಂದು ಸ್ವಲ್ಪ ಹಿಂದಿನ ದಿನವೇ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ ಹಿಟ್ಟಿಗೆ. ನಂತರ ನೋಡಿ, ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೀಟಾಗಿ ಈಗ ಇಡ್ಲಿನ ಅದು ಪ್ಲೇಟ್ಗೆ ಹಾಕ್ಕೊಂಡೋದ್ರೆ ಆಯಿತು ಅಷ್ಟೇ. ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ಏನಿಲ್ಲ, ಜಾಸ್ತಿ ರೈಸ್ ಹಾಕ್ಕೊಬೇಕು. ಮತ್ತು ಒಂದು ಬೌಲಷ್ಟು ರೈಸ್ ಹಾಕಿದ್ರು, ಅವಲಕ್ಕಿ ಹಾಕಿದರೆ ಇನ್ನೂ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ತುಂಬ ರೈಸ್ ಹಾಕಿಬಿಟ್ಟಿದ್ದೆ, ಅದರಿಂದ ಅವಲಕ್ಕಿ ಸೇರಿಸಲಿಲ್ಲ.
ತುಂಬ ರೈಸ್ ಹಾಕಿನೂ ಒಂದು ಬೌಲಷ್ಟು ಅವಲಕ್ಕಿ ಹಾಕಿದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇಡ್ಲಿ ಪಾತ್ರೆಗೆ ನಾನು ನೀರಾಗಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ನೀರು ಕಾಯ್ದಿತ್ತು ನೋಡಿ. ಈಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಬಿಟ್ಟು ನೀಟಾಗಿ ಅದನ್ನು 10 ಮಿನಿಟ್ಸ್ ಬೇಯಿಸ್ಕೊಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ಬೇಯಿಸೋದೇನು ಬೇಡ. ನೋಡಿ ಈಗ ನಾನು 10 ಮಿನಿಟ್ಸ್ ಇನ್ನೂ ಆಗಿರಲಿಲ್ಲ, ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬಂದಿದೆ, ಸೋಡಾ ಏನೂ ಹಾಕಿಲ್ಲ ಅಂದರೂ ನೀಟಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ. ನಾವು ಅನ್ನ ಜಾಸ್ತಿ ಸೇರಿಸ್ಕೊಂಡಿರ್ತೀವಿ ಅಲ್ವಾ, ಅದರಿಂದ ಸಾಫ್ಟಾಗಿ ಬರುತ್ತೆ. ನಾವು ಇಡ್ಲಿಗೆ ಒಂದು ವೇಳೆ ಅನ್ನನ ಕಡಿಮೆ ಹಾಕ್ಕೊಂಡ್ಬಿಡ್ತೀವಿ ಇಡ್ಲಿ ಸಾಫ್ಟಾಗಿ ಬರಲ್ಲ, ರಫ್ ಆಗಿ ಬಂದುಬಿಡುತ್ತೆ. ಮತ್ತು ಅವಲಕ್ಕಿ ಸೇರಿಸ್ಕೊಂಡ್ರೆ ಅಂತೂ ತುಂಬ ಇದ್ರಿಗಿನ್ನ ಸಾಫ್ಟಾಗಿ ಬರುತ್ತೆ. ಇನ್ನೊಂದಿನ ನಾನು ಅವಲಕ್ಕಿ ಸೇರಿಸ್ಬಿಟ್ಟು ಸಹ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಆ ಇಡ್ಲಿ ಅಂತೂ. ಇದು ಸಾಫ್ಟಾಗಿ ಬರುತ್ತೆ, ಅಂದರೆ ಅವಲಕ್ಕಿ ಸೇರಿಸಿರ್ತೀವಲ್ಲ ಅಷ್ಟು ಸಾಫ್ಟಾಗಿ ಬರಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟೇ. ಮತ್ತು ಸಮ್ಮರಲ್ಲಂತೂ ಹಿಟ್ಟು ತುಂಬ ಉದುಗ್ ಬಂದಿರುತ್ತೆ ನೋಡಿ, ಅವಾಗಂತೂ ಪೂರ್ತಿಯಾಗಿ ಸಾಫ್ಟಾಗಿ ಬಂದುಬಿಡುತ್ತೆ. ರೈನಿ ಸೀಸನಲ್ಲೂ ಸಹ ಸಾಫ್ಟಾಗಿ ಮಾಡ್ಕೊಳ್ಬೋದು ಈ ಥರ. ಆದರೆ ಅಕ್ಕಿ ಒಂದು ಸ್ವಲ್ಪ ಅನ್ನವನ್ನು ಜಾಸ್ತಿ ಸೇರಿಸ್ಬೇಕು ಅಷ್ಟೇ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.